ಅದಕ್ಕೆ ನನಗೆ ಕಾಲಿಗೆ ಬೀಳಕ್ಕೆ ಇಷ್ಟ ಇಲ್ಲ ನಿಂಗೆ. ನಾನು ಏನು ಅನ್ಕೊಂಡಿದ್ದೀನಿ ನೀನು? ಫಸ್ಟ್ ಪೂಜೆ ಮಾಡು. ಮಾಡಲ್ಲ, ನೀನ್ ಮಾಡ್ತೀಯ ಅಂದ್ರೆ ನಾನು ಮಾಡ್ತೀನಿ. ಮಾಡಂಗಿದ್ರೆ ಮಾಡು, ನಾನು ಎದ್ದು ಇಲ್ಲ ಅಂದ್ರೆ ಎದ್ದು ರೈಟ್ ಹೇಳು, ನಾನು ಎದ್ದು ಹೋಗ್ತೀನಿ. ಹೋಗು, ಮಾಡಲ್ಲ ನಾನು, ಹೋಗು. ನೀನು ಮರ್ಯಾದೆ ಇದೆಯಾ ನಿನಗೆ? ಮನ ಮರ್ಯಾದೆ. ಮನೆಗೆ ಗರತಿ 10 ಗಂಟೆಗೆ ಎದ್ದಳ್ತಿ, ಕತ್ಮೇಲೆ ಕಾಲಿ ಇಡುತ್ತಿ. ಏನ್ ಗಂಡ ಗೈಸ್, ಇಂಥ ಗಂಡ ಯಾರಿಗೂ ಸಿಗ್ಬಾರ್ದು ಗೈಸ್. ಬೆಳಿಗ್ಗೆನೆ ಹೇಳ್ತಾ ಇದ್ಲು ಫ್ಲಾಶ್ ಬ್ಯಾಕ್. ಇಷ್ಟು ಒಳ್ಳೆ ಗಂಡ ಸಿಕ್ಕಿದಾನೆ ಗೈಸ್. ಹೌದು ಗೈಸ್, ಇಡ್ಕೋ ಕೈಯಲ್ಲಿ ಕಾಯಿಲೆ. ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀವಿ ಗೈಸ್. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ವಿ, ಬಟ್ ವಿ ಆರ್ ಬ್ಯಾಕ್. ಇವತ್ತು ಭೀಮ್ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದಿದ್ದೀವಿ. ಇವತ್ತು ನಾನು ಎದ್ದಿದ್ದೀನಿ, ಅವನಿನ್ನ ಎದ್ದಿಲ್ಲ. ಪೂಜೆ ಮಾಡಿಸ್ಕೋಬೇಕು, ಎದೋಳು ಅಂದರೆ ನೋಡಿ ಇನ್ನೂ ಮಲ್ಕೊಂಡೇ ಇದ್ದಾನೆ, ಎದೊಳ್ತಾ ಇಲ್ಲ. ಸಂದೇಶ್ ಏಯ್, ಎದೋ ಟೈಮ್ ಆಯಿತು, ಕಾಲಿಗೆ ಬೀಳ್ಸ್ಕೊಳಲ್ವಾ? ಸ್ವಲ್ಪ ಫುಡ್ ಕಟ್ ಇದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ. ಸಮ್ಟೈಮ್ಸ್ ಅನಿಸುತ್ತೆ ಒಂದೊಂದು ಸತಿ ಬೇರೆ ಇದರಲ್ಲಿ ಅಂಡರ್ ಕೆಲ್ಸಕ್ಕೆ ಹೋಗುವಾಗ ಅಪ್ಲೈ ಮಾಡಿಬಿಟ್ಟು ರಜೆ ಸಿಕ್ಬಿಡೋದು. ಇವಾಗ ರಜೆ ತೊಗೊಳ್ಬೇಕಂದ್ರೂ ತೊಗೊಳಕ್ಕಾಗಲ್ಲ, ಆ ಥರ ಇರುತ್ತೆ. ಓನ್ ಬಿಸ್ನೆಸ್ ಮಾಡೋದಂದರೆ ತುಂಬ ಈಸಿ ಅಲ್ಲ ಗೈಸ್, ಸಖತ್ ಟಾಸ್ಕ್ ಆಗುತ್ತೆ. ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಆಮೇಲೆ ಕಮೆಂಟು ಮಾಡಿದ್ದೀರ ಯೂಟ್ಯೂಬಲ್ಲಿ ಹಳೆ ವೀಡಿಯೋಸ್ ಮೇಲೆ. ನಿಮ್ಮ ವ್ಲಾಗ್ಸಿಗೆ ಕಾಯ್ತಾ ಇದ್ದೀವಿ ಅಕ್ಕ, ವ್ಲಾಗ್ ಹಾಕಿ ಅಂತ ಎಲ್ಲ. ತುಂಬ ಖುಷಿ ಆಯಿತು ನನಗೆ ಅದನ್ನೆಲ್ಲ ನೋಡಿ. ಸಾರಿ, ಆವಾಗವಾಗ ಸ್ವಲ್ಪ ಲೇಟಾಗೆಲ್ಲ ಹಾಕಿದ್ರೆ ಅಡ್ಜಸ್ಟ್ ಮಾಡ್ತೀನಿ ಗೈಸ್. ಅಣ್ಣ ನೋಡಿ ಗೈಸ್, ಇವಾಗ ಎದ್ದಿದ್ದಾನೆ ನಿಮ್ಮ ಅಣ್ಣ. 2 ದಿನದಿಂದ ಪೂಜೆ ಮಾಡಿಸ್ಕೊಳಕ್ಕಂತ ಹಿಂಸೆ ಇಟ್ಬಿಟ್ಟು ಎದೊಳಕ್ಕೆ ಹೇಳ್ತವನೆ. ಎದೊಳೋ ಶಿಶು 12 ವರ್ಷದಲ್ಲಿ ಹಿಂಗೆ ಪೂಜೆ ಮಾಡ್ಬೇಕಂತೆ. 10 12ವರೆವರೆಗೂ ಟೈಮ್ ಇದೆ. ಇದು ಗುಡ್ ಮಾರ್ನಿಂಗ್, ಹ್ಯಾಪಿ ಭೀಮ್ ಅಮಾವಾಸ್ಯೆ. ಕಾಲಿಗೆ ಬೀಳ ಗೈಸ್. ಭೀಮ್ ಅಮಾವಾಸ್ಯೆ ಯಾರ್ಯಾರಿಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ, ಅಥವಾ ಮದುವೆ ಆಗದ ಸಿಂಗಲ್ಸ್ ಯಾರಿದ್ದೀರಾ ಅವ್ರಿಗೆ ಹೇಳ್ಕೊಡ್ತೀನಿ. ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಗಂಡಂಗೆ ಇವಾಗ ಈ ಥರ ರೆಡಿ ಮಾಡಿಸೋದಲ್ಲ, ಪಂಚೆ ಗಿಂಚೆ ಹಾಕ್ಸಿ ಸ್ವಲ್ಪ, ಆಮೇಲೆ ಒಂದು ಚೇರ್ ಮೇಲೆ ಕೂಡಿಸಿ ಫಸ್ಟ್ ಕೂತ್ಕೊಂಡೆಲ್ಲ ಆದಮೇಲೆ ಕಾಲಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಆಮೇಲೆ ಉದ್ಬತ್ತಿ ಹಂಚಿ ಪೂಜೆ ಮಾಡಬೇಕು. ಆಮೇಲೆ ಕರ್ಪೂರ ಹಚ್ಚಿ ಪೂಜೆ ಮಾಡಬೇಕು. ಕಾಯಿ ಹಚ್ಚಿ ಹೆಂಗೆ ಮಾಡೋದಂದರೆ, ಉದ್ಬತ್ತಿನ ತೊಗೊಂಡು ಬಾಯಿಗೆ ಇಡಬೇಕು, ಕಾಯಿ ತೊಗೊಂಡು ತಲೆ ಮೇಲೆ ಹೊಡಿಬೇಕು, ಕರ್ಪೂರನ ಕಾಲು ಮೇಲೆ ಅಣಿಸ್ಬೇಕು ಗೈಸ್. ಗಂಡನ್ ಸೀದಾ ಮೇಲ್ ಕಳ್ಸೋ ಐಡಿಯಾ ಗೈಸ್ ಇದೆಲ್ಲ. ಯಾರಾದ್ರೂ ಕೇಳಿದ್ರೆ ಏನಕ್ಕೆ ಹೋದ ಅಂದ್ರೆ ಪೂಜೆ ಮಾಡಿದೆ ಭೀಮ್ ಅಮಾವಾಸ್ಯೆದು ಅಂತ ಅನ್ಬಿಡೋದು, ಅಷ್ಟೇ ಆಗೋಯ್ತು. ಇದೆಲ್ಲ ಆಸೆ ಗೈಸ್, ಒಂದ್ಸತಿ ಮಾಡ್ಬೇಕು ನನಗೆ. ತಲೆ ಮೇಲೆ ಒಂದ್ಸತಿ ಕಾಯಿ ಹೊಡಿಬೇಕಂತ ಆಸೆ ಗೈಸ್ ನನಗೆ. ಅಂದರೆ ಎಷ್ಟು ಸ್ಟ್ರಾಂಗ್ ಇದೆ ನನ್ನ ಗಂಡ ಅಂತ ನಾನು ನೋಡಬೇಕು. ಸ್ಟ್ರಾಂಗ್ ತಾನೆ ನೀನು? ಅದೇ ಸ್ವಲ್ಪ ಕೆಳಗಡೆ ಮೆಟ್ಲು ಚಿಕ್ ಚಿಕ್ ಅಂತ. ಹೆಂಗೆ ಹೆಂಗೆ ತೋರ್ಸು, ಚಿಕ್ 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 ಮುಗಿಸ್ತಾ ಇದ್ದೀನಿ. ನನ್ನ ಪಾಟ್ ನಾನು ಮುಗಿಸಿದ್ದೀನಿ ಆಲ್ರೆಡಿ. ಭೀಮ್ ಅಮಾವಾಸ್ಯೆ ದಿನ ಕಾಲಿಗೆ ಬೀಳ್ಸ್ಕೊಳ್ಳೋದು ಅಥವಾ ಪೂಜೆ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ ಗೈಸ್, ಹೆಂಡತಿಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಬೇಕು, ಪಾರ್ಟ್ನರ್ ಆಗಿ ವರ್ಕ್ ಮಾಡಬೇಕು, ಮನೆ ಅದೆಲ್ಲ ಅಲ್ಲ, ಮನೆ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡಬೇಕು. ಆ್ಯಂಡ್ ಎಲ್ಲದರಲ್ಲೂ ಟೀಮ್ ಪಾರ್ಟ್ನರ್ ಥರ ವರ್ಕ್ ಮಾಡಬೇಕು. ನಾವು ಟೀಮ್ ಮೇಟ್ ಥರ ಇರಬೇಕು, ಅವಾಗೇ ಒಳ್ಳೆ ಲೈಫ್ ಪಾರ್ಟ್ನರ್ ಆಗೋಕ್ಕೆ ಸಾಧ್ಯ ಗೈಸ್. ಬರೀ ಬರ್ಡೇ ದಿನ ಅಥವಾ ಇದು ಏನೇನೋ ಸ್ಪೆಷಲ್ ಒಕೇಶನ್ಸ್ ದಿನ ಇದು ಮಾಡೋದಲ್ಲ, ಡೈಲಿ ರುಟೀನಲ್ಲಿ ಜವಾಬ್ದಾರಿ ಇರಬೇಕು. ನನ್ನ ಗಂಡ ನೋಡಿ ಗೈಸ್, ಒಂದೊಂದು ಸತಿ ನಾನು ಕಸ ಗುಡಿಸ್ತೀನಿ, ಒಂದು ಮನೆ ಓಡಿಸ್ತಾನೆ, ಇಲ್ಲಾಂದರೆ ಮನೆ ಓಡಿಸಿ ಕಸ ಗುಡಿಸೋದು 2 ಅವನೇ ಮಾಡ್ತಾನೆ. ನಾವು ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡ್ರೆ, ಇಲ್ಲೆಲ್ಲ ನಾನು ರೆಡಿ ಮಾಡಿಕೊಂಡ್ರೆ, ಇಲ್ಲೆಲ್ಲ ಇವ್ನು ರೆಡಿ ಮಾಡ್ತಾನೆ. ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನೆ ಗೈಸ್. ಇಷ್ಟೊಂದೆಲ್ಲ ಬಿಲ್ಡಪ್ ಇವತ್ತು ಒಂದಿನ ಕೊಡ್ತಾ ಇದ್ದೀನಿ ಅಷ್ಟೇ ಗೈಸ್. ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಕಾಲಿಗೆಲ್ಲ ಬೀಳ್ತೀನಿ, ಪೂಜೆ ಎಲ್ಲ ಮಾಡ್ತೀನಿ. ಏನೋ ಒಂದು 10,000 ರೂಪಾಯಿ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಅಲ್ವ ಏನು? ನೋಡ್ರಿ 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 ನೋಡ್ರಿ,
ಗೈಸ್ ನೋಡಿ ಹೆಂಗ್ ಕಾಣ್ತಾ ಇದೀನಿ ಅಂತ ಕಮೆಂಟ್ ಹಾಕಿ ಗೈಸ್. ಬೇಗ ಬಾ, ಜಲ್ದಿ 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 ಬಾ. ಆಯ್ತಾ? ಎಷ್ಟೊತ್ತು ಮಾಡ್ತೀಯಾ? ಅಂತ ಸುಳಿಬೇಕು, ಸುಳ್ದಿಲ್ಲ ಅನ್ಕೋ 10,000 ಕೊಡಲ್ಲ. ಏನು ಎಕ್ಸೈಟ್ಮೆಂಟಲ್ಲಿ ಹೋಗಿ ಕೂತಿದ್ದ ನೋಡಿ, ಎಂಥವ್ನು ಇದನ್ನು ನೋಡ್ರಿ ಇವನು. ಬಾ ಜಲ್ದಿ ಜಲ್ದಿ ಬಾ. ನೋಡಿ ಗೈಸ್, ಪೂಜೆ ಎಲ್ಲ ಮಾಡಿ ಮುಗಿಸಿ ಆಯಿತು. ಇಲ್ಲಿ ಒಳಗಡೆ ಚೆನ್ನಾಗಿ ಬೇಡ್ಕೋ. ಏನಂತವ? ಇಲ್ಲ ಬೇಡ್ಕೋ ಚೆನ್ನಾಗಿ. ಮುರ್ದೇ ಇಲ್ಲ ಗೈಸ್. ಎಷ್ಟು ದಿನ ಅಲ್ಲ, ವರ್ಷ ಆದ್ಮೇಲೆ 1 ವರ್ಷ ಕರೆಕ್ಟಾಗಿ ಕಾಲಿಗೆ ಬೀಳ್ತಾ ಇದೀನಿ ಇವ್ರಿಗೆ. ತೊಳೆ ನೀಟಾಗಿ ಅನ್ಬೇಕು. 6 ಗಂಟೆಗೆ ಹೇಳ್ದೆ ನಿಂಗೆ ಎದ್ದು ಅಂತ. ಇಲ್ಲ ಆಡ್ಕೊಂಡು 10 ಗಂಟೆಗೆ ಎದ್ದೋಳೆ. ಏನ್ ಸುಳ್ಳು ಹೇಳ್ತೀಯೋ? 6 9 ಅಲ್ಲ, ಏನಕ್ಕೆ ನಾವೇ ಪೂಜೆ ಮಾಡ್ಬೇಕು ನಿಮ್ಗೆ? ನೀವು ಮಾಡ್ಬೋದಲ್ವಾ ನಮ್ಗೆ? ನಾವೇನಕ್ಕೆ ಪೂಜೆ ಮಾಡ್ಬೇಕು ನಿಮ್ಗೆ? ನೀವು ನಾವು ಮಾಡ್ಬೋದಲ್ವಾ? ಏಯ್ ದೇಡ್ ತರ ಮಾತಾಡಿದ್ರೆ 10,000 ಕೊಡಲ್ಲ ನನಗೆ. ನೀನು 10,000 ಬೇಡ ಇವಾಗ. ನೀನು ನನಗೆ ಪೂಜೆ ಮಾಡ್ಬೇಕು. ನೆಕ್ಸ್ಟ್ ಕಾಲಿಗೆ ಬೀಳ್ಬೇಕು. ಮಾಡಲಿ, ಕೆಮ್ಮೆ ಮಾಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಕಾಮಿಡಿ ಮಾಡ್ತಾ ಇಲ್ಲ. ಅಮ್ಮಂಗೆ ಹೋಗಿ ಕೇಳ್ಕೊಂಬ. ನಾನು ಮಾಡಲ್ಲ, ನೀನು ಮಾಡಲ್ಲ ಅಂದ್ರೆ. ನಾನು ಮಾಡಲ್ಲ, ನೀನು ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಮಾಡ್ತೀನಿ. ಪ್ರಾಮಿಸ್ ಮಾಡು. ನನ್ನ ಮೇಲೆ ನಾನೇಡು. ಮಾಡ್ತೀಯ ಇವಾಗ? ಇದಾದ್ಮೇಲೆ ನೆಕ್ಸ್ಟ್ ವರ್ಷದಿಂದ. ಈ ವರ್ಷನೇ, ಇವಾಗನೇ ಮಾಡ್ಬೇಕಷ್ಟೇ. ಮಾಡಲ್ಲ ಶಿಶಾ. ನೀನ್ ಮಾಡ್ತೀಯ ಅಂದ್ರೆ ನಾನು ಮಾಡ್ತೀನಿ. ಇಲ್ಲ ಎಲ್ಲ ಹಿಂಗೆ ತಿಪ್ಪಿಡು ಹೋಗ್ತೀನಿ. ಹೋಗು. ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಕಾಮಿಡಿ ಮಾಡ್ತಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಏನ್ ಅನ್ಕೊಂಡಿದ್ದೀನಿ? ನೀನು ಫಸ್ಟ್ ಪೂಜೆ ಮಾಡು. ಮಾಡಲ್ಲ, ನೀನ್ ಮಾಡ್ತೀಯ ಅಂದ್ರೆ ನಾನು ಮಾಡ್ತೀನಿ. ಹೋದ ವರ್ಷ ಇದೇ ಟೈಮ್ ಜಗಳ ಆಡೋಳೆ, ಇವಾಗ್ಲೂ ಕ್ಯಾತೆ ತೆಗಿತಾಳೆ. ಅದಕ್ಕೆ ನನಗೆ ಕಾಲಿಗೆ ಬೀಳಕ್ ಇಷ್ಟ ಇಲ್ಲ ನಿಂಗೆ. ನಿನ್ಗೆ ಬೇಕಂದ್ರೆ ನಾನು ಬೀಳ್ಬೇಕಂದ್ರೆ ನೀನು ನನಗೆ ಬೀಳು. ಯಾಕೆ ಬರೀ ಹೆಂಡ್ತೀರ ಗಂಡನ ಕಾಲಿಗೆ ಬೀಳ್ಬೇಕಂತ ರೂಲ್ಸ್ ಇದೆಯಾ? ಅವ್ರ ಹಳೆ ಕಾಲದ ರೂಲ್ಸ್ ಮಾಡಿರ್ತಾರೆ, ನಾವು ಮಾಡ್ಬೇಕಲ್ಲ. ನಾನು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ. ನೀನ್ ಮಾಡ್ತೀಯ ಅಂತ ಪ್ರಾಮಿಸ್ ಮಾಡು, ಮಾಡ್ತೀನಿ. ಫಸ್ಟ್ ನೀನ್ ಮಾಡು, ಆಮೇಲೆ ನಾನು ಮಾಡ್ತೀನಿ. ನನ್ನ ಮೇಲೆ ನನಗ ಆನಂಗಿನೇ ನನ್ನ ಮೇಲೆ ನಂಗೆ ಗೊತ್ತಿಲ್ಲ ಕಳೆ. ನನಗೆ ತೋಲ್ಸ್ಕೊಳಕ್ ಒಂದೇ ಗೊತ್ತಿರೋದು. ಮಾಡಂಗಿದ್ರೆ ಮಾಡು, ನಾನು ಇಲ್ಲ ಅಂದ್ರೆ ಎದ್ದು ರೈಟ್ ಹೇಳು. ನಾನು ಎದ್ದು ಹೋಗ್ತೀನಿ. ಹೋಗು. ಮಾಡಲ್ಲ ನಂಗೆ. ಹೋಗು. ಎದ್ದೋಗ್ತಾ ಇದೆ ನೋಡು, ಮಾಡಿಸ್ಕೋಬೇಕಂತ ಎಷ್ಟು ಇರ್ಬೇಡ ನಿನಗೆ. ಕಾಮಿಡಿ ಮಾಡ್ತಾ ಇದೀನಿ ತರ ಕಾಣಿಸ್ತಾ ಇದೀನಾ? ಒಂದ್ಸತಿ ತೊಳೆದ್ಬಿಡು, ಆಮೇಲೆ ನೀನ್ ತೊಳಿಬೇಕು. ಇವಾಗ ಇದಾದ್ಮೇಲೆ ನಂಗೆ ಗೊತ್ತಿಲ್ಲ. ಆಯ್ತು, ನೀನ್ ನಂಗೆ ತೊಳ್ದಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಕಾಲಿಗೆ ಬೀಳ್ಬೇಕು ಅಷ್ಟೇ. ಏನಕ್ಕೆ ಹೆಂಡ್ತೀರ್ ಮಾತ್ರ ಕಾಲಿಗೆ ಬೀಳ್ಬೇಕಾ? ಏನಾಯ್ತು? ಆಯ್ತು ಅಂದೆ. ಏನಾಯ್ತು? ಬೀಳಾಡು. ಏನಕ್ಕೆ ತೊದ್ಲುತ್ತಿದ್ಯಾ? ಹೇಳು ಕರೆಕ್ಟ್ ಆಗಿ. ಅಷ್ಟೊಂದು ಈಗೋನ ನಿನ್ಗೆ? ಹಳೆ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಫಾಲೋ ಮಾಡ್ತೀನಿ ನಾನು. ನೀನು ಮರ್ಯಾದೆ ಇದೆಯಾ ನಿನಗೆ? ಮನ ಮರ್ಯಾದೆ. ನೀನು ಸುಮ್ಮನೆ ಬೈಸ್ಕೋಬೇಡ, ಜಗಳ ಆಡ್ಬೇಡ. ಇವತ್ತಿನ ದಿನ ಹೊಟ್ಟೆ ಸಿಗ್ತೈತೆ, ಬೇಗ ಮಾಡಿ. ನಾನು ಮಾಡಲ್ಲ. ನೀನ್ ಮಾಡ್ತೀಯ ಅಂತ ಹೇಳೋರು ನಾನು ಮಾಡಲ್ಲ. 10,000 ಬೇಕಾ ಬೇಡವಾ? ನಂಗೆ 10,000 ಪ್ರಶ್ನೆ ಅಲ್ಲ, ಕಾಲಿಗೆ ಬೀಳ. ನೀನ್ ಬೀಳ್ತೀಯ ಅಂದ್ರೆ ನಾನು ಮಾಡ್ತೀನಿ. ಬೀಳ್ತೀನಿ ಅಷ್ಟೇ ತಾನೆ. ಫಸ್ಟ್ ಬಿದ್ಬಿಡು ನೀನು, ನೆಕ್ಸ್ಟ್ ನಾನು ಮಾಡ್ತೀನಿ. ಲೇಡೀಸ್ ಫಸ್ಟ್. ಲೇಡೀಸ್ ಫಸ್ಟ್. ನೀನ್ ನನ್ಗೆ ಬೀಳ್ಬೇಕು. ಆಗಲ್ಲ ಕಣ. ತಲೆ ಕೆಡಿಸ್ಬೇಡ, ಹೊಟ್ಟೆ ಬೇರೆ ಹಸಿತೈತೆ. ನಾನು ತಲೆ ಕೆಡಿಸೋದಲ್ಲ. ಅಮ್ಮನಿಗೆ ಫೋನ್ ಹಾಕ್ತೀನಿ. ಮಾತಾಡ್ತಿದ್ರೆ ನಮ್ಮ ಅಮ್ಮನಿಗೆ ಫೋನ್ ಹಾಕ್ತೀನಿ. ನೀನೇ ತಾನೇ 9 ಅಂತ ನಿಮ್ಮ ಅಮ್ಮ ಏನೇನು ಹೇಳಿದ್ರು ಅನ್ಬಿಟ್ಟು ಮಾಡ್ತಾ ಇದೀಯಾ? ನಾನು ಮಾಡ್ತಾ ಇದ್ದೀನಿ, ನೀನು ಮಾಡು. ನಾನು ಮಾಡಲ್ಲ ಅಂತ ಹೇಳಲ್ಲ, ನೀನು ಮಾಡು ಅಷ್ಟೇ. ನಾನು ಹೇಳೋದು ಮಾಡಲ್ಲ. ಮಾಡು ಇವಾಗ, ಇಲ್ಲ ಅಂದ್ರೆ ನೋಡ್ಕೊ. ಏನೇ ಮಾಡ್ತೀಯಾ? ಏನ್ ಮಾಡ್ತೀಯಾ? ಬೆಂಕಿ ಹಿಂಗೆ ಹಚ್ತಿದ್ಯಾ? ಕಾಲ್ ತೊಳಿ. ನೀನು ನನ್ನ ಹತ್ರ ಜಾಸ್ತಿ ಆಡ್ಬಿಡ. ಮೂತಿ ಮಾಡೋದು ಅಲ್ಲಿ ಮಾಡೋ, ಕ್ಯಾಮ್ರಾಲಿ ಚೋಕರ್ ತರ. ಗಣನಾಯಕ ಪಾಹಿಮ. ಒಂದ್ಸತಿ ಹೇಳದ್ ನಾನು. ಇಲ್ಲಿ ಪ್ರಾಂಕ್ ಮಾಡ್ಬೇಕಂತ ಅನ್ಕೊಂತ ಇದ್ದೀನಿ, ನೀನ್ ಆಗ್ತಾ ಇಲ್ಲ.
ಯೂಟ್ಯೂಬಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಲಪ್ಪ ಅಂತ ಬೇಡ್ಕೊ. ಇದು ಕಾಯಿ ತಾಲಿ ಮಾಡಿ ಹಾಕ್ಬೇಕು ಶಿಷ್ಯ. ಕಾಯಿ ಹೊಡಿಬೇಕು, ಹೆಂಗ್ ಹೊಡೀಲಿ? ನನ್ನ ಕೈ ಹೊಡಿಯಕ್ಕಾಗಲ್ಲ. ಹಿಡ್ಕೋ ಕೈಯಲ್ಲಿ ಕಾಯಿನ ಹೊಡೆದ್ಬಿಡು. ಬಿಡೆ ಹೊಡೆದ್ಬಿಡು. ಬಾ ಹೊಡಿತೀನಿ, ಬಾ ಹೊಡಿತೀನಿ. ಕಾಲು ತೊಳಿ. ಫಸ್ಟ್ ಅಷ್ಟೇ. ಮನೆಗೆ ಗರತಿ 10 ಗಂಟೆಗೆ ಎದ್ದಳ್ತಿ. ನೀನೇ ಹಾಡು ಹೋಗ್ಲಿ, ಕಾಪಿರೈಟ್ಸ್ ಅನ್ನೋ ಬರುತ್ತೆ. ಬರಲ್ಲ, ಬೇರೆ ಸಾಂಗ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ. ಸುಮತಿ ಸುಮತಿ ಶ್ರೀಮತಿ ಹಾಲು ತುಪ್ಪವೇ ನಿನಗಾರತಿ 10 ಗಂಟೆಗೆ ಎದೋತಿ ಕತ್ಮೇಲೆ ಕಾಲಿಡುತ್ತಿ. ಅದ್ರಲ್ಲೇ ಬಗ್ಗೆ ಸಾಲ ಭಕ್ತಿಯಿಂದ ಮಾಡು. ದೇವರ ಹತ್ರ ನಂದು 2-3 ಸತಿ ಬೀಳು, ಪರವಾಗಿಲ್ಲ. ಒಂದು ಅಕ್ಷತೆ ಫುಲ್ ಖಾಲಿ ಆದ್ರೆ ಪರವಾಗಿಲ್ಲ. ಹಂಗೆ ಕುತ್ಕೋ. ಕಾಲು ನೋಡಿ ಯೋಗ ಬರುತ್ತೆ. ಅವತ್ತು ನನ್ನ ಕಾಸು ನನಗೆ ಕೊಟ್ಟಿದ್ಯಾ, ಮತ್ತೆ ಹಂಗೆ ಕೊಟ್ರೆ? ಗೈಸ್ ಹೋದ್ ಸತಿ 100 ರೂಪಾಯಿ ಕೊಟ್ಟಿದ್ದೆ, ಕಾಸು ಮಾತ್ರ ಎತ್ಕೋತಾ ಇದೆಯಾ ನೋಡು. ಇದು ಇಸ್ಕೋ ನೀನು ಫುಲ್ಲು ಕೊಟ್ಟಿರೋದು ಹಿಡ್ಕೋ. ಗೈಸ್ ಬರೀ 100 ರೂಪಾಯಿ ಕೊಟ್ಟಿದ್ದಾನೆ. ಹೋದ್ ಸತಿ 100 ರೂಪಾಯಿ ಕೊಟ್ಟಿದ್ದೆ, ಈ ಸತಿ 101 ರೂಪಾಯಿ ಕೊಟ್ಟಿದ್ದೀನಿ. ಮರ್ಯಾದೆಗೆ 10,000 ರೂಪಾಯಿ ಕೊಡು ನನಗೆ. ಇನ್ನೊಂದ್ಸತಿ ಪೂಜೆ ಮಾಡು. ನಂಗೆ ಗೊತ್ತಿಲ್ಲ ಇವಾಗ. ಗೈಸ್ ಭೀಮ್ ಅಮಾವಾಸ್ಯೆ ಸ್ಪೆಷಲ್ ನನ್ನ ಗಂಡ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಗೈಸ್. ಅಷ್ಟೇ ಆಗೋಯ್ತು ಪೂಜೆ. ಎತ್ತು ಎಲ್ಲ ಹೋಯ್ತಾರ, ಆಗೋಯ್ತು. ಇನ್ನೊಂದ್ಸತಿ ಮಾಡು. ಮಗಲೇ 1 ವರ್ಷ ಕಾಯ್ಬೇಕು. 100 ರೂಪಾಯಿ ಕೊಟ್ಟಿದ್ದೆ ನೋಡ್ರಿ. ಇವ್ನು ಹೆಂಗ್ ರೇಕ್ಸಕ್ ಬಂದ. ಒಳ್ಳೇದು. ಏನು ಹೇಳು ಬ್ರೋ ಸ್ವಲ್ಪ. ಏನು ಒಳ್ಳೇದು? ಗಂಡನ ಕಾಲು ತೊಳಿಯಕ್ಕೆಲ್ಲ ಪುಣ್ಯ ಮಾಡಿರ್ಬೇಕು. ಆಗ್ಲೇ ನೋಡು, ಮದ್ವೆ ಆಗಿಲ್ಲ ಆಗ್ಲೇ ಏನ್ ಮಾಡ್ತಾವನೆ. ಕೊಟ್ಟಿದ್ 100 ರೂಪಾಯಿಗೆ ಮಾತ್ರ ಹಾ ಪುಣ್ಯ ಕ್ಷೇತ್ರಕ್ಕೆ ಹೋಗಕ್ಕೆ ಆಮೇಲೆ ಆಪರ್ಚುನಿಟಿ ಸಿಗೋದು. ಇವನೊಬ್ಬ ವಿಲನ್ಸ್ ಹಾಕಿದೆ ಗೈಸ್. ಅದೇನು ಫ್ರೆಂಡ್ಸ್ ಅಂತ ಇದಾರೋ ನನಗೆ. ಎಲ್ಲ ಹೋಗಿ ಹೋಗಿ ಇವನ್ಗೆ ಸಪೋರ್ಟ್ ಮಾಡ್ತಾರೆ. ಅದೇನು ಬೇರೆ ಫ್ರೆಂಡ್ಸ್ ಇದಾರೋ ನನಗೆ ಎಲ್ಲರೂ. ನಾವಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಣ್ಣೆ ದೋಸೆ ತಿನ್ನೋಕೆ ಬಂದಿದ್ದೀವಿ ಗೈಸ್. ಭೀಮ್ ಅಮಾವಾಸ್ಯೆ ಡೇಟ್ ಕರ್ಕೊಂಡ್ಬಂದಿದ್ದಾನೆ ನನ್ನ ಗಂಡ. ಎಲ್ಲೋದ್ರೂ ನಾಷ್ಟಕ್ಕಿಲ್ಲೇ ಬರೋದು. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನೋಡಿ ಗೈಸ್. 100 ರೂಪಾಯಿ ಕೊಟ್ಬಿಟ್ಟು ಮ್ಯಾಟ್ರ್ ಮುಗ್ಸೋಕೆ ನೋಡ್ತಾನೆ ಇವನು. ಬಿಡ್ತೀನ ಇವನಿಗೆ ನಾನು ಇವಾಗ. ಇಲ್ಲೇ ಟೈಮ್ ವೇಸ್ಟ್ ಮಾಡ್ಬೇಡ, ಬಾ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತೀವಿ. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಗೈಸ್ ಹೆವಿ ಹಿಂಸೆ ಇಡ್ತಾ ಇದ್ದ ನೀನು. ನೋಡ್ರಿ ಈ ಥರ ಹಿಂಸೆ ಇರೋರ್ನೆಲ್ಲಾದ್ರೂ ನೋಡಿದ್ದೀರಾ? ಅಲ್ಲ ಗೈಸ್, ಇವನು ಕಾಸು ಕೊಡದೆ ಬಟ್ಟೆ ಕೊಡಿಸ್ತೀನಿ ಅಂದ್ಬಿಟ್ಟು ಮಲ್ಕೊಂಡಿದ್ದಾನೆ. ಪಾಪ ಇವತ್ತು ಹೊಡಿಬಾರ್ದು, ಇವತ್ತು ಏನು ಮಾಡಬಾರ್ದು ಅಂತ ನೋಡ್ರಿ 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 ನೋಡ್ರಿ. ಹಿಂಗೆ ಮಾಡಿದ್ರೆ ಯಾರಿಗೆ ತಾನೇ ಕೋಪ ಬರೋಲ್ಲ. ಹಿಂಗೆ ಮಾಡಿದಾಗ ಏನು ಮಾಡ್ಬೇಕು ಗೊತ್ತಾ ಗೈಸ್? ನಿಮಗೆ ತೋರಿಸ್ತೀನಿ ಹಿಂಗೆ ಮಾಡಬೇಕು ಅಂತ. ಹೋಗಿ ಕೂತ್ಕೊಂಡ್ಬಿಟ್ರೆ ಅವ್ರ ಮೇಲೆ ಸರಿ ಹೋಗ್ತಾರೆ. ಫೈನ್ ಗೈಸ್, ಈಗ ರೆಡಿ ಆಗಿದ್ದೀನಿ, ಹೊರಡೋಣ. ಇದೇ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗೋಣ ಅಂತಲೇ ಗೈಸ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ನಡು ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ದಾನೆ ಗೈಸ್. ಅದು ಭೀಮ್ ಅಮಾವಾಸ್ಯೆ ದಿನ.
ಏನು ಗಂಡ ಗೈಸ್, ಇಂಥ ಗಂಡ ಯಾರಿಗೂ ಸಿಗಬಾರ್ದು ಗೈಸ್. ಬೆಳಿಗ್ಗೆನೇ ಹೇಳ್ತಾ ಇದ್ಲು ಇಂಥ ಗಂಡ ಎಲ್ಲರಿಗೂ ಸಿಗಬೇಕು ಅಂತ, ಇವಾಗ ಆಗಲೇ ತಿರುಗಿಸ್ಬಿಡ್ಲು. ಭೀಮ್ ನಮ್ಮ ಹೆಸರಿಗೆ ನನ್ನ ಗಂಡ ಎಲ್ಲಿ ಕರ್ಕೊಂಬಂದಿದ್ದಾನೆ ಅಂದರೆ ಶಾಪಿಂಗ್ ಕರ್ಕೊಂಬಂದಿದ್ದಾನೆ ಗೈಸ್. ಶಿಶೆ ಈ ಥರ ಈಸ್ಕೊ ಶಿಶೆ ನನ್ನ ಹತ್ರ ಇಂದ ನೋಡು, ಆ ಥರ ಈಸ್ಕೊ. ಇವನ ಜೊತೆ ಶಾಪಿಂಗ್ ಬಂದರೆ ಮುಖ ಕಿತ್ತಾಕ್ಬಿಡ್ಬೇಕು ಅನ್ಸುತ್ತೆ ಗೈಸ್. ಅವ್ನು ಸ್ವಲ್ಪನೂ ಸಜೆಸ್ಟ್ ಮಾಡಲ್ಲ ಏನೂ ಚೆನ್ನಾಗಿ. ಹೇಳೋದೆಲ್ಲ ರಿಜೆಕ್ಟ್ ಮಾಡ್ತಾರೆ, ಹೇಳ್ತಾರೆ. ಇತ್ತಗೋ ವ್ಯಾನಿಟಿ ಬ್ಯಾಗ್ ಹೇಳ್ತದೆ. ಅದು ಶಾರ್ಟ್ಸ್ಗೆ ನಾವು ವ್ಯಾನಿಟಿ ಬ್ಯಾಗ್ ಅಲ್ಲ, ಸ್ಕರ್ಟ್. ಸಾರಿ ಹೆವಿ ಆಡ್ತಾನೆ ಗೈಸ್ ಇವನು. ತಲೆ ಕೆಡಿಸ್ತಾ ಇದ್ದಾನೆ. ಫಸ್ಟೇ ನಾನು ಕನ್ಫ್ಯೂಷನಲ್ಲಿದ್ದೀನಿ ಅಂದರೆ ಮಿರರ್ ಸೆಲ್ಫಿ ಆಮೇಲೆ ತಗೊಳ್ಳೋಣ. ಬೇಕಾಯ್ತು ಇದೆಲ್ಲ ಬೇಡ ನನಗೆ. ನನ್ನ ಪ್ರಾಬ್ಲಮ್ ಗೈಸ್, ನಾನು ಸ್ಲೀವ್ಲೆಸ್ ಹಾಕಲ್ಲ. ನನಗೆ ಚೆನ್ನಾಗಿಲ್ಲ. ನನ್ನ ವೆಸ್ಟ್ ಸೈಡಲ್ಲಿ ಏನು ಇಷ್ಟ ಆಗಿಲ್ಲ ಅಂತ H&M ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ನನಗೆ ನಾನು ಇದಿಷ್ಟು ಚೆಕ್ ಮಾಡ್ತೀನಿ, ಇದೆಲ್ಲ ಇಷ್ಟ ಆಯಿತು ಅಂದರೆ ಇಲ್ಲೇ ತೊಗೋತೀನಿ, ಅಲ್ಲೋಗಲ್ಲ. ಆಯಿತಾ? ಓಕೆ ಬಾಯ್. ನನಗೆ ಚೆಕ್ ಮಾಡೋದೇ ತಲೆನೋವು ಗೈಸ್, ಇನ್ನೇನಿಲ್ಲ. ಇಷ್ಟು ತಂದಿದ್ದೀನಿ ಈಗ ಸದ್ಯಕ್ಕೆ. ನಾನು ವೆಸ್ಟ್ ಸೈಡು ನಿಜನೂ ಇಷ್ಟ ಆಗಿಲ್ಲ ಗೈಸ್. ಅಂದರೆ ಒಂಥರ ಸೈಜ್ ಸೆಟ್ ಆಗ್ತಲ್ಲ, ಎಲ್ಲ ಆಫರೆಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಆಲ್ಮೋಸ್ಟ್. ನಾನು ಲೇಟಾಗಿ ಬಂದಿದ್ದೀನಿ. ಬನ್ನಿ ಇನ್ನೊಂದ್ಸತಿ ಟ್ರೈ ಮಾಡೋಣ, ನೋಡೋಣ. ನನ್ನ ಫೇವ್ರೆಟ್ ಡ್ರೆಸ್ ಒಂದು ಸಿಕ್ತು ಲಾಸ್ಟ್ ಟೈಮ್ ಬಂದಾಗ, ಅದು ಸ್ಟಾಕ್ ಇರಲಿಲ್ಲ. ಇವತ್ತು ಸಿಕ್ಕಿದೆ, ನೋಡೋಣ, ಟ್ರೈ ಮಾಡೋಣ ಗೈಸ್. ಇದು ಸಕ್ಕತ್ತಾಗಿದೆ ಗೈಸ್. ಆ್ಯಕ್ಚುಲಿ ನನಗೆ ಈ ಥರದ್ದು ಬೇಕಿತ್ತು. ಲಾಸ್ಟ್ ಟೈಮ್ ಬಂದಾಗೂ ಚೆಕ್ ಮಾಡಿದ್ರೆ ಏನು ಇರಲಿಲ್ಲ. ಅಷ್ಟು ಪ್ರಿಟಿ ಗೈಸ್. ಸಾರಿ ನಾನು ಹೇಳಿದ್ದೀನಿ. ಎಸ್ ನೋಡಿ, ಫಿಟ್ ಚೆನ್ನಾಗಿರೋಣ. ಎಕ್ಸೆಸ್ ಬೇಕು ಇದು ಎಸ್. ನೋಡೋಣ, ಎಕ್ಸೆಸ್ ಇದ್ದರೆ ಇಸ್ಕೋತೀನಿ, ಇಲ್ಲಾಂದರೆ ಇದನ್ನೇ ತಗೊಂಡು ಹೋಗ್ಬಿಡೋಣ. ಕಾಸೆಲ್ಲ ನನ್ನ ಕೈ ಕೊಟ್ಬಿಟ್ಟು ಶಾಪಿಂಗ್ ಮಾಡ್ಕೊ ಅಂತ ಅಂದ್ಬಿಟ್ಟು ಹೆಂಗೋ ಒಂದು ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಗೈಸ್. ಆಚೆ ಬಂದು ನೋಡಿದ್ರೆ ಮಳೆ ಬರ್ತಿದೆ. ಇದೇನಕ್ಕೆ ತೊಗೊಂಡಿದ್ದು ಮತ್ತೆ? ಏನು ಬ್ಲ್ಯಾಕ್ ವೈಟ್ ಬೇರೆ ಎಲ್ಲದಕ್ಕೂ ನೀನು ಅದು ನೆನಪಿಸ್ತಲ್ಲ, ವೆಬ್ಸೈಟಲ್ಲಿ ನೋಡ್ತೀಯಲ್ವ ಅಂತ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಒಂಥರ ಖುಷಿ ಇರುತ್ತೆ ಗೈಸ್. ಆದರೆ ಇನ್ನೊಂದು ಸ್ವಲ್ಪ ತೊಗೋಬೇಕು ಅಂತ ಅನಿಸುತ್ತೆ. ಇನ್ನೇನು ಹಬ್ಬ ಎಲ್ಲ ಬಂತು, ಎಲ್ಲರೂ ಜಬ್ಬಿಗೆ ಕತ್ರಿ ಹಾಕೋ ಟೈಮ್ ಗೈಸ್. ಹಬ್ಬ ಬಂತು, ಮಳೆ ಬೇರೆ. ನೋಡ್ರಿ ಮಳೆ ನೋಡಿದ್ರಲ್ಲ ಹೆಂಗೆ ನಡೀತು ನಮ್ಮದು ಭೀಮ್ ನಮಾಸೆ ಅಂತ. ಇವಾಗ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಂಗಡಿಗೆ ಹೋಗೋಕೆ ರೆಡಿ ಆಗಿದ್ದೀವಿ, ಅಂದರೆ ಫುಡ್ ಕಾರ್ಟಿಗೆ ಹೋಗೋಕೆ ರೆಡಿ ಆಗ್ತಾಯಿದ್ದೀವಿ. ಹೆಂಗಿತ್ತು ಭೀಮ್ ನಮಾಸೆ? ಬ್ಲೇಡ್ ಹಾಕಾಯ್ತು, ಕಡೆಗೂ ಬ್ಲೇಡ್ ಹಾಕಾಯ್ತು, ಕಡೆಗೂ ಬ್ಲೇಡ್ ಹಾಕಾಯ್ತು. ಹೆಂಗಿತ್ತು? ಇನ್ನೊಂದ್ಸತಿ ತೊಳೆದಿದ್ದರೆ ಮಜಾ ಆಗ್ತಿತ್ತು. ಇನ್ನೊಂದ್ಸತಿ ಶಾಪಿಂಗ್ ನಾಳೆ ಕರ್ಕೊಂಡು ಹೋಗ್ತೀಯಾ? ಓಕೆ ಅಷ್ಟೇ ಗೈಸ್ ಈ ವಿಡಿಯೋಲಿ ಸದ್ಯಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.